ಮಾಡಲಾಗಿತ್ತು. ನಗರದ ಸಂಜೆ ಹನುಮಾನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಶಾಸಕ ಜಗದೀಶ ಗುಡಗುಂಟಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಮಖಂಡಿ ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಬೆಳೆಸುತ್ತಿರುವ ಶಾಸಕರು 1 ಲಕ್ಷ ವೃಕ್ಷಗಳು ಬೆಳೆಸಲು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಸೈಕಲ್ ಮೂಲಕ ಸಂಚರಿಸುವ ಮೂಲಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದ ಇಂಧನ ಉಳಿತಾಯ ಜಾಗೃತ ಸಹ ಬೆಳೆಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಲಕ್ಷ ವೃಕ್ಷ ಬೆಳೆಸುವ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದ ಜಗದೀಶ ಗುಡಗುಂಟಿ ಮಾತನಾಡಿ, ಜಮಖಂಡಿ ಪಟ್ಟಣವು ಹಸಿರು ಕಾಣುವಂತೆ ಮಾಡುವ ಜೊತೆಗೆ ಪರಿಸರ ಬೆಳೆಸುವುದಕ್ಕೆ ಇಂತಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮರ, ಗಿಡಗಳು ಬೆಳೆಸುವುದರಿಂದ ಮಳೆ ಚೆನ್ನಾಗಿ ಆಗುವ ಜೊತೆಗೆ ಪರಿಸರಕ್ಕೆ ಅನುಕೂಲಕರ ಆಗಲಿದೆ ಎಂದು ತಿಳಿಸಿದರು. ಈಗ ಅರಳಿ ಮರ, ಬೇವಿನ ಮರ ಎರಡರ ಸಮ್ಮಿಲನದೊಂದಿಗೆ ಈಗ ಪ್ರಾರಂಭದಲ್ಲಿ ಅರಳೆ ಮತ್ತು ಬೇವು ಈ ಎರಡು ಸಸಿಗಳನ್ನು ನೆಟ್ಟು ಅಲ್ಲಿ ನಾಗೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮವನ್ನು ನಾನಾ ವಿಧ ಪರಿಮಳ ಪುಷ್ಪ ವನಸ್ಪತಿ ರಸೋಪೇತ ಗಂಧಾರ್ಕಲಿತ ಅಗ್ರೆ ದೇವಾನಾಂ ಧೂಮಾಗ್ರಾಪಯಾಮಿ ದೀಪಂ ನಿರಾಜಯಾಮಿ ದೀಪಂ ದರ್ಶಯಾಮಿ ಓಂ ಹಿರಣ್ಯಪಾತ್ರಂ ಮದವ್ಯೋ ಪೂರ್ಣಂ ದದಾಮಿ ಮದವ್ಯೋ ಸಾನೀತಿ ಏಕತಾ ಭವತಿ ಯಜಮಾನಸ್ಯ ಧೂಪದೀಪ ಪೂಜಾಂ ಕರಿಷ್ಯಾಮಿ. ನೀರು ಈ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಜಮಖಂಡಿಯ ಕಲ್ಯಾಣ ಮಠದ ಪರಮ ಪೂಜ್ಯರಾದ ಶತಸ್ಥಲ ಬ್ರಹ್ಮಿ ಗೌರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಸ್ವಾಮಿಗಳವರು ಸಿಂದಗಿ ಚರಂತಿ ಮಠ ಹಾಗೂ ಕೊಲ್ಲೂರಿನ ಹೊರಗಿನ ಕಲ್ಯಾಣ ಮಠದ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದ ಚಾಲನೆಯನ್ನು ನೀಡಲಿಕ್ಕೆ ಜಮಖಂಡಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ನಾಡೋಜ ಶ್ರೀ ಜಗದೀಶ್ ಗುಡಗುಂಟಿ ಸಾಹೇಬ್ರವರು ಉಪಸ್ಥಿತರಿದ್ದಾರೆ. ತಾಲೂಕಿನ ಎಲ್ಲ ಒಬ್ಬರ ಹಿರಿಯರು ಸಮಸ್ತ ನಮೋ ನಮಃ ಭವೇ ಭಕ್ತಿ ಭವೇ ಭವ ಸಮಾನೋ ಭವಾಕ್ರಮ ವಾಮದೇವಾಯ ನಮೋ ಜ್ಯೇಷ್ಠಾಯ ರುದ್ರಾಯ ನಮೋ ಗಾಢಾಯ ನಮೋ ಗಲ ವಿಕರ್ಣಾಯ ನಮೋ ಬಲಾಯ ನಮೋ ಬಲ ವಿಕರ್ಣಾಯ ನಮೋ ಬಲಪ್ರವದನಾಯ ನಮಃ ಸರ್ವಭೂತಧರ್ಮನಾಯ ನಮೋ ಮನನ್ಮನಾಯ ಅಘೋರಭ್ಯೋ ತಘೋರಭ್ಯೋ ಘೋರ ಘೋರಧರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಈಶಾನುಧ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವಮೆಸ್ತು ಸದಾಶಿವಂ ಪಂಚಬ್ರಹ್ಮಸಿದ್ಧೋಜನ ಸ್ನಾಪಯಾಮಿ. ಯೋಪಾಂ ಪುಷ್ಪಂ ಮೇದ ಪುಷ್ಪವಾನ್ ಭುಜಾವಾನ್ ಪುಷ್ಪವಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಭುಜಾವಾನ್ ಪುಷ್ಪವಾನ್ ಭವತಿ ಯೋಪಂ ಮೇದ ಯೋಪಾಮಾಯತನಂ ಮೇದ ಆಯತನವಾನ್ ಭವತಿ ಪರ್ಜನ್ಯ ಸಂವತ್ಸರ ಅಪಾಮಾಯತನಂ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಳಿಕ ವೇದಿಕೆಯನ್ನು ಶುದ್ಧೀಕರಣ ಮಾಡಿರುವ ಘಟನೆಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಘಟನೆಗೆ ಕಾರಣರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.
ಮಾತನಾಡಿ, ಒಬ್ಬ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಅಲ್ಲ, ಒಬ್ಬ ದಲಿತ ನಾಯಕ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಎಂಬ ಕಾರಣಕ್ಕೆ ವೇದಿಕೆ ಅಪವಿತ್ರವಾಗಿದೆ ಎಂಬ ಭಾವನೆ ಮೂಡಿಸುವುದು ಅತ್ಯಂತ ಖಂಡನೀಯ. ಇದು ಕೇವಲ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅವಮಾನವಲ್ಲ, ಭಾರತದ ಸಂವಿಧಾನದ ಆಶಯಗಳಿಗೆ ಮಾಡಿದ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಸಂವಿಧಾನ ನೀಡಿರುವ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆಶಯಗಳನ್ನು ಎತ್ತಿ ಹಿಡಿಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್. ಜಿ. ನಂಜಯ್ಯನಮಠ, ಮುಖಂಡರಾದ ಸಿಕಂದರ ಅಥಣಿ, ಸುರೇಶ ರಾಠೋಡ, ರಾಜು ಮನ್ನಿಕೇರಿ, ನಾಗರಾಜ ಹದ್ನಿ, ಅಯ್ಯೂಬ ಖಾನ ಬಾಗೇವಾಡಿ, ಶ್ರೀಮತಿ ರೇಣುಕಾ ನ್ಯಾಮಗೌಡ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಜಾತಿವಾದಿ ಮನಸ್ಥಿತಿಯ ಸಂಘ ಪರಿವಾರಕ್ಕೆ ಧಿಕ್ಕಾರ, ತೊಲಗಲಿ 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 ಕಾಂಗ್ರೆಸ್ ಪಕ್ಷಕ್ಕೆ ಹೆಸರಿನಲ್ಲಿ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಸಂಘ ಪರಿವಾರಕ್ಕೆ ಹೆಸರಿನಲ್ಲಿ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಸಂಘ ಪರಿವಾರಕ್ಕೆ ಆರ್ಎಸ್ಎಸ್ ಸಂಘಟನೆಗೆ, ದೇಶದಲ್ಲಿ ಜಾತಿವಾದ ಬಿತ್ತುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ, ದೇಶದಲ್ಲಿ ಕೋಮುವಾದ ಬಿತ್ತುತ್ತಿರುವ ಆರ್ಎಸ್ಎಸ್ ಸಂಘಟನೆಗೆ ತೊಲಗಲಿ 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 ತೊಲಗಲಿ. ನಾಯಕ ಈ ದೇಶದ ಅತ್ಯುನ್ನತ ಎಐಸಿಸಿ ಹುದ್ದೆಯನ್ನು ಅಲಂಕರಿಸಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಠಿಣ ಪರಿಶ್ರಮದಿಂದ ತಮ್ಮ ಜೀವಮಾನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ರು. ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕಾರಣವಾಗಿದ್ದು ಭಾರತದ ಸಂವಿಧಾನ. ಅಂತ ಭಾರತದ ಸಂವಿಧಾನದ ಬಲದಿಂದ ಒಬ್ಬ ದಲಿತ ವ್ಯಕ್ತಿ ಅತ್ಯುನ್ನತವಾದ ಒಂದು ಸ್ಥಾನವನ್ನ ಏರಿಕೆ ಮಾಡಿದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ ಅವಮಾನ ಮಾಡತಕ್ಕಂತ ಕೆಲಸವನ್ನ ಈ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ಮತ್ತು ಅದರ ರಾಜಕೀಯ ಸಂಘಟನೆ ಬಿಜೆಪಿ ಈ ದೇಶದಲ್ಲಿ ನಿರಂತರವಾಗಿ ಮಾಡ್ತಾ ಇದೆ. ಇದು ಇವತ್ತು ಒಂದು ಘಟನೆ ಬಹಿರಂಗವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಆಂತರಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಜಾತಿವಾದದ ಹುನ್ನಾರ ಈ ದೇಶದಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ಬಹಳ ಗಂಭೀರ. ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ ಬರಲಿ ಅಲ್ಲೋ. ಯಾಕಂದ್ರೆ ಇಷ್ಟೊತ್ತನ ನರೇಂದ್ರ ಮೋದಿಗೆ, ಜಾತಿವಾದಿ ಗೃಹ ಮಂತ್ರಿ ಅಮಿತ್ ಶಾನಿಗೆ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಸಂಘ ಪರಿವಾರದ ಬೆಂಬಲಿತ ಜನ ಅವಮಾನ ಮಾಡೋದಕ್ಕೋಸ್ಕರ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ. ಬಹಳಷ್ಟು ಜನ ತಮ್ಮ ವಿಚಾರಗಳನ್ನ ನಮ್ಮ ಈ ಕಾರ್ಯಕರ್ತರು ಇವತ್ತು ಹೇಳಿದ್ದಾರೆ. ಇದು ಅವಮಾನ ಕೇವಲ ಖರ್ಗೆ ಸಾಹೇಬರಿಗೆಲ್ಲ, ಸಮಗ್ರ ಈ ದೇಶದ ದಲಿತ ಜನಾಂಗಕ್ಕೂ ತುಳಿತಕ್ಕೆ ಸಿಕ್ಕಲ್ಪಟ್ಟಿರ್ತಕ್ಕಂಥ ಜನಾಂಗಕ್ಕೂ ಕೂಡ ಮಾಡಿರ್ತಕ್ಕಂಥ ಅವಮಾನ. ಇದನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ತೀವ್ರವಾಗಿ ಖಂಡಿಸಿ ಈಗ ನಾವು ನೀವೆಲ್ಲ ಸೇರಿ ಇದನ್ನ ರಾಷ್ಟ್ರಪತಿಗಳಿಗೆ ನಮ್ಮ ಖಂಡನೆಯ ಪತ್ರವನ್ನು ಕೊಡುವುದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳೋಣ. ಅಲ್ಲಿಗೆ ತೆರಳಿದ ಮೇಲೆ ಬಹಳಷ್ಟು ದಿವಸ ಬಹಳಷ್ಟೊತ್ತಿನಿಂದ ನಮ್ಮ ಸಹೋದರರೆಲ್ಲ ಹಬ್ಬ ಲಗ್ನಕ್ಕೂ ಮುಗಿಸುತ್ತಾರೆ. ತಮ್ಮ ಹಬ್ಬಕ್ಕೆ ಈ ಕಾರ್ಯಕ್ರಮ ಇದು ಖಂಡನೀಯವಾದಂತಹದ್ದು ಕಾರಣ ನಮ್ಮ ಹಬ್ಬ ಸ್ವಲ್ಪ ಬದಿಗಿಟ್ಟು ಇದು ಬಹಳ ಅವಶ್ಯಕವಾದಂತಹದ್ದು. ನಮ್ಮ ಕಾಂಗ್ರೆಸ್ಸಿಗರಿಗೆ ಎಲ್ಲರೂ ಭಾಗವಹಿಸಿದ್ದೀರಿ, ಕೃತಜ್ಞತೆಗಳು. ಈ ಪತ್ರವನ್ನು ಕೊಡುವುದಕ್ಕೆ ನಾವು ಹೋಗೋಣ, ಬನ್ನಿರಿ.
ನಾಗರ ಪಂಚಮಿ ಹಬ್ಬದ ನಿಮಿತ್ತ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ ಬಳಿರುವ ಹಿರೇಮಠದಲ್ಲಿ ನಾಗರ ಪಂಚಮಿ ದಿನ ನಾಗದೇವತೆಗೆ ಮಹಾರುದ್ರಾಭಿಷೇಕ, ಸಹಸ್ರನಾಮಾವಳಿ ಸೇರಿದಂತೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹುತ್ತಿನ ಮಣ್ಣಿನಿಂದ ನಾಗದೇವರ ಮೂರ್ತಿ ತಯಾರಿಸಿ ಪೂಜೆ ನೆರವೇರಿಸಿದರು. ಮಹಿಳೆಯರು, ಮಕ್ಕಳು ಸೇರಿಕೊಂಡು ನಾಗ ದೇವರಿಗೆ ವಿಶೇಷ ಪೂಜೆ ಜೊತೆಗೆ ಪ್ರಾರ್ಥನೆ ಸಲ್ಲಿಸಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗ ಪಂಚಮಿ ಹಬ್ಬವು ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಪೂಜೆ ಪುನಸ್ಕಾರ ಮಾಡುವ ಮೂಲಕ ಸಕಲ ಸಂಕಷ್ಟ ದೂರು ಮಾಡುವಂತೆ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನಾಗ ಪೂಜೆಯಲ್ಲಿ ಶಾಂತಯ್ಯ, ಚನ್ನಸಂಗಯ್ಯ, ಸಿದ್ಧಲಿಂಗಯ್ಯ, ಚಂದ್ರಶೇಖರಯ್ಯ, ಚಂದನ ಹಾಗೂ ದಾನೇಶ್ವರಿ ಹಿರೇಮಠ ಸೇರಿದಂತೆ ಇತರರು ಭಾಗವಹಿಸಿದ್ದರು. ತನವೇ ನಮಃ. ಓಂ ಜಗದ್ಭ್ರೂಧ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಶಿವಾಯ ನಮಃ. ಓಂ ಭಗನೇತ್ರಋತೈ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಅನಂತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪಾದವೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ನಮಃ. ಓಂ ರೇವಣ ಸಿದ್ದೇಶ್ವರಾಯ ನಮಃ. ಓಂ ಸಿದ್ದೇಶ್ವರಾಯ ನಮಃ. ಓಂ ಶರಣಬಸವೇಶ್ವರಾಯ ನಮಃ. ಓಂ ಶಿವಾಯ ನಮಃ. ಓಂ ದೊರೆಸ್ವಾಮಿಯೇ ನಮಃ. ಓಂ ಬ್ರಹ್ಮಾನಂದೇಶ್ವರಾಯ ನಮಃ. ಓಂ ಜಗದ್ಗುರು ಹಿರಿಯಪ್ಪ